ಫ್ರೆಂಡ್ಸ್, CK ಎಕ್ಸ್ಪ್ಲಾಂಟ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಈ ರೀತಿಯಾದ ಒಂದು AA ಬ್ಯಾಟ್ರಿ, ಎವ್ರಿಡೇ ಬ್ಯಾಟ್ರಿ ಒಳಗೆ ಏನಿದೆ ಅಂತ ನೋಡಲಿಕ್ಕಿದ್ದೇವೆ. ಇದರೊಳಗೆ ಯಾವ ಇಲೆಕ್ಟ್ರೋಡ್ಗಳನ್ನು ಬಳಸಿದ್ದಾರೆ, ಆ ವಿಷಯ ಕುರಿತು ಏನೆಲ್ಲ ಇದೆ ಅಂತ ನೋಡಲಿಕ್ಕಿದ್ದೇವೆ. ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಬೆಲ್ ಐಕಾನ್ ಒತ್ತಿ. ಇದರೊಳಗೆ ಏನಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ರೀತಿಯಾದ ಒಂದು ಎವ್ರಿಡೇ ಬ್ಯಾಟ್ರಿಯನ್ನು ನಾವು ಈಗ ಓಪನ್ ಮಾಡಲಿಕ್ಕಿದ್ದೇವೆ. ಇದು ಫ್ರೆಂಡ್ಸ್ ಫುಲ್ ಡಿಸ್ಚಾರ್ಜ್ ಆಗಿದೆ, ಅಂದರೆ ಚಾರ್ಜ್ ಖಾಲಿಯಾಗಿದೆ. ಫ್ರೆಂಡ್ಸ್, ಚಾರ್ಜ್ ಇದ್ದದ್ದು ಬಳಸಿದರೆ ಇದು ಸ್ವಲ್ಪ ಡೇಂಜರಸ್ ಆಗ್ಬೋದು, ಯಾಕಂದ್ರೆ ವೇಸ್ಟೇಜ್ ಇತ್ತು. ಅದನ್ನು ನಾವು ಇದರಿಂದ ಏನೋ ಯೂಸ್ ಇದೆ ಎಂದು ಚೆಕ್ ಮಾಡಿದ್ದೇವೆ. ನೋಡಿ, ಈ ರೀತಿಯಾದ ಬ್ಯಾಟ್ರಿ, ಇದರಲ್ಲಿ ಈ ರೀತಿಯಾದ ಒಂದು ಕೋಟಿಂಗ್ ಇರ್ತದೆ, ಒಂದು ಕೇಸ್. ಇದನ್ನು ನಾವು ಓಪನ್ ಮಾಡೋಣ. ಓಪನ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಕೈವಾರವನ್ನು ಬಳಸ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಓಪನ್ ಮಾಡೋಣ. ಫ್ರೆಂಡ್ಸ್, ಸ್ವಲ್ಪ ಕಷ್ಟ ಆಗ್ತದೆ. ನೀವು ಒಂದು ಸ್ಕ್ರೂ ಡ್ರೈವರನ್ನು ಬಳಸಿದರೆ ಈಸಿಯಾಗಿ ತೆಗೆದು ಆಗ್ತದೆ. ಕೈ ಜಾಗ್ರತೆ ಹೊಡಿಸ್ಬೇಕು, ಯಾಕಂದರೆ ಇದು ಸ್ವಲ್ಪ ಶಾರ್ಪ್ ಇದೆ. ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿದೆ. ಇದೊಂದು ಈ ರೀತಿಯಾದೊಂದು ಟಿನ್ ಆಗಿರ್ಬೋದು. ಇದು ನೋಡಿ, ಸೌಂಡ್ ನೀವು ಗಮನಿಸ್ಬೋದು. ಈ ರೀತಿಯಾದ ಒಂದು ಒಳಗೆ ಬ್ಯಾಟ್ರಿ ಒಳಗೆ ಈ ರೀತಿಯಾಗಿದೆ. ಇದರೊಳಗೆ ಏನಿದೆ ಅಂತ ನೋಡಿದ್ದೇವೆ. ನೋಡಿ, ಈ ರೀತಿಯಾದ ಒಂದು ರೆಡ್ ಪ್ಲಾಸ್ಟಿಕ್ನ ತುಂಡು ಕಂಡಿದೆ. ಇದನ್ನು ಸೈಡಲ್ಲಿ ಇರ್ತದೆ. ಲಾಸ್ಟ್ಗೆ ತೋರಿಸ್ತೇನೆ ಏನೆಲ್ಲ ಸಿಕ್ಕಿದೆ ಅಂತ. ನಾವು ಮೊದಲಿಗೆ ಇದರ ಈ ಸೈಡಿಂದ ಓಪನ್ ಮಾಡೋಣ. ಫ್ರೆಂಡ್ಸ್, ಈ ರೀತಿಯಾಗಿ ವಯರ್ ಸ್ಟ್ರಿಪ್ಪರ್ನ ಮೂಲಕ ನಾವು ತೆಗೆದಿದ್ದೇವೆ. ನೀವು ಕಟ್ಟಿಂಗ್ ವೈರನ್ನು ಬಳಸ್ಬೋದು. ನೀವು ಮಾಡುವಾಗ ದಯವಿಟ್ಟು ಜಾಗ್ರತೆಯನ್ನು ವಹಿಸಿ. ಫ್ರೆಂಡ್ಸ್, ಈ ರೀತಿಯಾಗಿ ನಾವು ತೆಗೆದಿದ್ದೇವೆ. ಫ್ರೆಂಡ್ಸ್, ಒಂದು ಪ್ಲಾಸ್ಟಿಕ್ ಕ್ಯಾಪ್ ನನಗೆ ಕಾಣಿಸ್ತಾ ಇದೆ. ನೋಡಿ, ಇದನ್ನು ತೆಗೆದಿದ್ದೇನೆ. ಫ್ರೆಂಡ್ಸ್, ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಬಂದಿದೆ. ಸ್ವಲ್ಪ ಎಲ್ಲಿ ಏನೋ ಗಮ್ಮಿನ ರೀತಿಯಲ್ಲಿ ಇದೆ. ಫ್ರೆಂಡ್ಸ್, ಈ ಸೈಡ್ ಆಗಿದೆ. ಫ್ರೆಂಡ್ಸ್, ಈ ಸೈಡ್ ಆಗಿದೆ ಪ್ಲಸ್. ನೋಡಿ, ಈ ರೀತಿಯಾಗಿತ್ತು. ಈ ಸೈಡ್ ಆಗಿದೆ ಮೈನಸ್. ನೋಡಿ, ಮೈನಸ್ ನೀವು ಗಮನಿಸ್ಬೋದು. ಇದು ಕೇವಲ 1.5 ವೋಲ್ಟಿನ ಬ್ಯಾಟ್ರಿ. ಇದರ ಆಂಪಿಯರ್ ಎಷ್ಟು ಅಂದರೆ ಬಹಳ ಕಡಿಮೆ ಆಗಿರ್ತದೆ. ಫ್ರೆಂಡ್ಸ್, ಅಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕೂಡ ಕಡಿಮೆ. ನೋಡಿ, ಇದರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇದೆ. ಅದನ್ನು ನಾವು ರಿಮೂವ್ ಮಾಡೋಣ. ಫ್ರೆಂಡ್ಸ್, ಅದು ಲಾಸ್ಟಿಗೆ ರಿಮೂವ್ ಮಾಡ್ಬೋದು. ಇದರಲ್ಲಿ ನೋಡಿ, ಇದು ಆಗಿದೆ ಜಿಂಕ್ ಕೇಸ್. ಫ್ರೆಂಡ್ಸ್, ಜಿಂಕಿನ ಒಂದು ಈ ರೀತಿಯಾದ ಕೇಸ್ ಇದೆ ಈ ಬ್ಯಾಟ್ರಿ ಒಳಗೆ. ಇದನ್ನು ಕೂಡ ಓಪನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು. ನಮಗೆ ಓಪನ್ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್, ನೋಡಿ, ನಾನು ಯಾವುದೇ ಸ್ಕಿಪ್ಪಿಂಗ್ ಮಾಡೋದಿಲ್ಲ. ಹೇಗಿರ್ತದೆ ಹಾಗೆ ತೋರಿಸ್ತಾ ಇದ್ದೇವೆ. ನೋಡಿ, ನಾವು ಜಸ್ಟ್ ಈ ಸೈಡಿಂದ ಓಪನ್ ಮಾಡೋಣ. ನಾವು ಈ ಮೊದಲಿಗೆ ಈ ರೀತಿಯಾದ ಈ ಕವರನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಇದು ಪ್ಲಾಸ್ಟಿಕ್ ಕವರ್ ಆಗಿದೆ. ಫ್ರೆಂಡ್ಸ್, ಬರ್ತಾ ಇದೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಫ್ರೆಂಡ್ಸ್, ನೋಡಿ, ಇದು ಮೈನಸ್ ಆಗಿದೆ. ಈ ಮೈನಸ್ಸಲ್ಲಿ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಪೀಸ್ ಇತ್ತು, ನೀವು ಗಮನಿಸ್ಬೋದು. ಈ ರೀತಿಯಾದ ಪ್ಲಾಸ್ಟಿಕ್ ಪೀಸ್ ಇತ್ತು, ಮತ್ತೇನು ಇರಲಿಲ್ಲ. ಫ್ರೆಂಡ್ಸ್, ನೋಡಿ, ಈ ರೀತಿಯಾಗಿ ಓಪನ್ ಮಾಡೋಣ. ಇದೇ ರೀತಿಯಾಗಿ ಓಪನ್ ಮಾಡೋಣ. ಫ್ರೆಂಡ್ಸ್, ನೋಡಿ, ಮೈನಸ್ ಸೈಡಲ್ಲಿ ಈ ರೀತಿಯಾದೊಂದು ಕಂಡು ಬಂದಿದೆ. ಈ ರೀತಿಯಾದ 2 ಇದೆ. ನೋಡಿ, ಒಂದು ಪ್ಲಸ್ ಅದು, ಒಂದು ಮೈನಸ್ ಅದು. ಈ ರೀತಿಯಾಗಿ ನಾವು ಓಪನ್ ಮಾಡೋಣ.
ಫ್ರೆಂಡ್ಸ್ ಓಪನ್ ಮಾಡುವಾಗ ಇದರಲ್ಲಿ ವಿಷ ವಸ್ತುಗಳು ಬರ್ತದೆ. ಇಲ್ಲಿ ನೀವು ಗಮನಿಸ್ಬೋದು ಕಪ್ಪು ಕಪ್ಪಾಗಿ, ಇದು ಮ್ಯಾಂಗನೀಸ್ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್. ಮತ್ತು ಈ ಒಂದು ಕಪ್ಪಿನ ರಾಡ್ ಗಮನಿಸ್ತಾ ಇರ್ಬೋದು. ನಾನು ನಿಮಗೆ ಫುಲ್ ಓಪನ್ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಕಟ್ಟಿಂಗ್ ಬ್ಯಾರಲ್ಲಿ ಕೂಡ ಮಾಡ್ಬೋದು, ಆದರೆ ಜಾಗ್ರತೆ ವಹಿಸಬೇಕು. ಈ ರೀತಿಯಾಗಿ ನಾವು ಓಪನ್ ಮಾಡ್ತಾ ಇದ್ದೇವೆ. ಇದೇ ರೀತಿ ಈಗ ಓಪನ್ ಮಾಡೋಣ. ನಾವು ಸ್ವಲ್ಪ ಓಪನ್ ಮಾಡಿ ಬರೋಣ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಓಪನ್ ಮಾಡಿದ್ದೇವೆ. ಇದರಲ್ಲಿ ಒಂದು ಇಲೆಕ್ಟ್ರೋಡ್ ಇದೆ, ಇದು ಇಲೆಕ್ಟ್ರೋಡ್ ಆಗಿದೆ ಫ್ರೆಂಡ್ಸ್. ಇದರ ಹೆಸರು ಕಾರ್ಬನ್ ರಾಡ್ ಅಂತ. ನೋಡಿ ಈ ರೀತಿಯಾಗಿ ಬಂದಿದೆ. ಇದರೊಳಗೆ ಫುಲ್ ಮೆಗ್ನೀಷಿಯಮ್ ಇದೆ, ಇದು ಜಿಂಕ್ ಕೋಟಿಂಗ್. ನೋಡಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ಇನ್ನು ನಾವು ಫುಲ್ಲು ಕ್ಲೀನ್ ಮಾಡಿ ಇದರೊಳಗೆ ಏನೆಲ್ಲ ಇದೆ ಅಂತ ಪಾರ್ಟ್ ಆಗಿ ಹೇಳ್ತೀವಿ ಫ್ರೆಂಡ್ಸ್. ಈ ಬ್ಯಾಟ್ರಿ ಒಳಗೆ ಇಷ್ಟೇ ಸಾಮಾನುಗಳು ಬಂದಿದೆ, ನೀವು ಗಮನಿಸ್ಬೋದು. ನೋಡಿ ಇದು ಮ್ಯಾಂಗನೀಸ್ ಮತ್ತು ಇದರಲ್ಲಿ ಯಾವುದೋ ವಿಷ ಮಿಶ್ರಣ ಇದೆ. ಮತ್ತು ಇದು ಜಿಂಕ್ ಆಗಿದೆ. ನೋಡಿ ಜಿಂಕ್ ಫ್ರೆಂಡ್ಸ್. ಜಿಂಕಿನೊಳಗೆ ನೋಡಿ ಸ್ವಲ್ಪ ಪೇಪರ್ ಕೂಡ ಬಳಸಿದ್ದಾರೆ, ಪೇಪರ್. ಮತ್ತಿದ್ದದ್ದು ನೋಡಿ ನಾನು ತೋರಿಸಿದೆಲ್ಲ, ಇದು ಪ್ಲಾಸ್ಟಿಕ್ನ ಪೀಸ್ಗಳು. ಮತ್ತು ಇದಾಗಿದೆ ಕಾರ್ಬನ್ ರಾಡ್. ನೋಡಿ ಕಾರ್ಬನ್ ರಾಡ್, ಇದು ಕೂಡ ಇದು ಪ್ಲಸ್ ಎಲೆಕ್ಟ್ರೋಡ್ ಆಗಿದೆ ಈ ಬ್ಯಾಟ್ರಿಯಲ್ಲಿ, ಇದು ಮೈನಸ್ ಎಲೆಕ್ಟ್ರೋಡ್ ಆಗಿದೆ ಜಿಂಕ್. ಹಾಗೆ ನಂತರ ಇದ್ದದ್ದು ನೋಡಿ ಈ ರೀತಿಯಾದ 2 ಕ್ಯಾಪ್ಗಳು, ಪ್ಲಸ್ ಮೈನಸ್ಗೆ ಅಂತ 2 ಕ್ಯಾಪ್ಗಳಿವೆ, ನೀವು ಗಮನಿಸ್ಬೋದು. ಈ ರೀತಿಯಾದದ್ದು ಮತ್ತಿದ್ದದ್ದು ಈ ರೀತಿಯಾದ ಒಂದು ಟಿನ್ ಪ್ಲೇಟಿನ ಕವರ್ ಇದ್ದದ್ದು ಫ್ರೆಂಡ್ಸ್. ನೋಡಿ ಎವ್ರಿಡೇ, ಯಾವುದೇ ಫೇಕ್ ವಿಡಿಯೋ ಅಲ್ಲ, ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು, ಆದರೆ ಜಾಗ್ರತೆ ವಹಿಸಬೇಕು ಫ್ರೆಂಡ್ಸ್. ಇಷ್ಟು ಈ ಒಂದು ಎ ಬ್ಯಾಟ್ರಿ ಒಳಗೆ ಇದ್ದದ್ದು. ಇದೇ ರೀತಿಯಾಗಿ 9 ವೋಲ್ಟ್ ಬ್ಯಾಟ್ರಿಯಲ್ಲಿ, ಹಾಗೆ ಎ ಬ್ಯಾಟ್ರಿಯಲ್ಲಿ, ಹಾಗೆ ದೊಡ್ಡದಾದ ಎವ್ರಿಡೇದು ಎ ಬ್ಯಾಟ್ರಿ ಇದೆಯಲ್ಲ, ಅದರಲ್ಲೂ ಕೂಡ ಸೇಮ್ ಪ್ರೋಗ್ರೆಸ್ ಇರ್ತದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.